ಹಲೋ, ಪ್ರೈಸ್ ಲಾರ್ಡ್ ಮಕ್ಕಳೇ, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಆಹ್ವಾನ ಮಾಡ್ತೀನಿ. ಮಕ್ಕಳೇ, ನೀವೆಲ್ಲರೂ ಈ ಕಾರ್ಯಕ್ರಮದಿಂದ ಬಹಳವಾದ ಆಶೀರ್ವಾದವನ್ನು ಹೊಂದುತ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮವನ್ನು ನೋಡೋದ್ರ ಮೂಲಕ ದೇವರ ವಾಕ್ಯ ಕೇಳ್ತಾ ಇದ್ದೀರಾ, ನಿಜವಾದಂಥ ಸಂಗತಿಗಳನ್ನು ಕೇಳ್ತಾ ಇದ್ದೀರಾ. ಇವೆಲ್ಲದರ ಮೂಲಕ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ರಿ, ಇತರರಿಗೂ ತಿಳಿಸಿ ಮತ್ತು ದೇವರನ್ನು ಮಹಿಮೆ ಪಡಿಸಿರಿ. ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನಮಗೆ ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲೂ ಮಾಡಿದ್ದಾನೆ, ಬೇರೆಯವ್ರ ಜೀವಿತದಲ್ಲೂ ಮಾಡಿದ್ದಾನೆ. ಆ ಸಾಕ್ಷಿಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ, ನೀವು ಕೇಳ್ತಾ ಬಂದಿದ್ದೀರಾ. ಅದರಿಂದ ನೀವು ಧೈರ್ಯಗೊಂಡು ಕ್ರೈಸ್ತ ಜೀವಿತವನ್ನು ಜೀವಿಸ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮಕ್ಕಳೇ, ಈ ದಿನ ಸಹ ನಾವು ಕೇಳುವಂಥ ಒಂದು ಕತೆ ಅಲ್ಲ, ನಿಜವಾಗ್ಲೂ ನಡೆದಂಥ ಘಟನೆ ನಿಮ್ಮೆಲ್ಲರನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದಕ್ಕೆ ನಡೆಸಲಿ. ಮಕ್ಕಳೇ, ಒಂದು ಶಾಲೆಯಲ್ಲಿ ಕರುಣ್ ಎಂಬ ಒಬ್ಬ ಮಗ ಓದ್ತಾ ಇದ್ದ. 7ನೇ ತರಗತಿ ಓದ್ತಾ ಇದ್ದ. ಅವನು ತುಂಬ ಓದೋದ್ರಲ್ಲಿ ತುಂಬ ಮುಂದಿದ್ದ, ಒಳ್ಳೆಯ ಅಂಕಗಳನ್ನು ಪಡೀತಾ ಇದ್ದ. ಶಾಲೆಯಲ್ಲಿ ಒಳ್ಳೆ ಹೆಸರಿತ್ತು ಅವನಿಗೆ, ಕರುಣ್ ಅಂತ ಹೇಳಿದ್ರೆ. ಹೀಗಿರುವಾಗ ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಅವನಿಗೆ ಶುಕ್ರವಾರ ದಿನದಂದು ಏನಾಯ್ತು ಅಂತ ಹೇಳಿದ್ರೆ, ಶಾಲೆ ಎಲ್ಲ ಬಿಡ್ತು. ಅವರೆಲ್ಲರೂ ಹೊರಡಬೇಕಂತ ಹೇಳಿಬಿಟ್ಟು ಹೊರಟು ಹೋದರು. ಮಕ್ಕಳೆಲ್ಲ ಹೊರಡ್ತಾ ಇದ್ದರು. ಇವನು ಸಹ ಹೊರಡಬೇಕಾದ್ರೆ ಬ್ಯಾಗ್ ತೆಗೆದು ನೋಡ್ತಾನೆ. ಅವನ ಬ್ಯಾಗ್ನಲ್ಲಿ ಇರುವಂಥ ಒಳ್ಳೆ ಒಂದು 2 ಬುಕ್ಗಳು ಅಂತ ಹೇಳಿದ್ರೆ ನೋಟ್ಸ್ ಬುಕ್ಕು ಅದು ಮಿಸ್ ಆಗಿಬಿಟ್ಟಿದೆ. ಕರುಣ್ಗೆ ಬಹಳ ಚಿಂತೆ ಆಯಿತು. ಏನಂತ ಹೇಳಿದ್ರೆ, ಎಲ್ಲಿ ಹೋಯಿತು ಅಂತ ಹೇಳಿ ಆತನು ಯೋಚನೆ ಮಾಡಿ ತರಗತಿ ರೂಮ್ನಲ್ಲೆಲ್ಲ ಹುಡುಕ್ದ, ಎಲ್ಲೂ ಸಿಗಲಿಲ್ಲ. ಮಕ್ಕಳೆಲ್ಲ ಹೊರಟು ಹೋಗ್ಬಿಟ್ರು. ಇವನು ಸಹ ಗಾಬರಿಯಾಗಿ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದೆ. ಯಾಕಂತ ಹೇಳಿದ್ರೆ, ಬರುವ ಸೋಮವಾರದಲ್ಲಿ ಅವ್ರಿಗೆ ಅದೇ ಪುಸ್ತಕದಲ್ಲಿ ಇರುವಂಥ ಟೆಸ್ಟ್ ಇತ್ತು. ಆ ಟೆಸ್ಟ್ಗೆ ಅವನು ಅಟೆಂಡ್ ಮಾಡಲೇಬೇಕು. ಅದನ್ನು ಮನೇಲಿ ಕೂತು ಶನಿವಾರ ಮತ್ತು ಭಾನುವಾರ ಓದ್ಬಿಟ್ಟು ಅವನು ಅಂಕ ಗಳಿಸ್ಬೇಕಿತ್ತು. ಹೀಗಿರುವಂಥ ಸಮಯದಲ್ಲಿ ಅವನಿಗೆ ಬಹಳ ವ್ಯಥೆ ಆಯಿತು. ಏನು ಮಾಡೋದು ಅಂತ ಹೇಳಿ ಆ ತರಗತಿಯಲ್ಲೆಲ್ಲ ಹುಡುಕಿದ, ಹೊರಗಡೆ ಇರುವಂಥ ಕಾರಿಡಾರಲ್ಲೆಲ್ಲ ಹುಡುಕಿದ, ಎಲ್ಲೂ ಸಹ ಅವನಿಗೆ ಪುಸ್ತಕ ಸಿಗಲೇ ಇಲ್ಲ. ಟೀಚರ್ಸ್ಗಳು, ಮಕ್ಕಳು ಎಲ್ಲ ಶಾಲೆಯಿಂದ ಹೊರಟು ಹೋದರು. ಇವನು ಒಂದು ಕಡೆ ಹೊರಗಡೆ ಬಂದ್ಬಿಟ್ಟು ಅಳ್ತಾ ಆ ಕಡೆ ಈ ಕಡೆ ಅಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆ ಶಾಲೆಯ ವಾಚ್ಮ್ಯಾನ್ ಬರ್ತಾನೆ. ವಾಚ್ಮ್ಯಾನ್ ಬಂದ್ಬಿಟ್ಟು ಕೇಳ್ತಾನೆ, ಏನು ಮಗನೇ, ಏನಾಯಿತು ಅಂತ ಹೇಳಿ. ಅವನು ಹೇಳ್ತಾನೆ, ನನ್ನ 2 ಪುಸ್ತಕಗಳು ಕಳೆದು ಹೋಗ್ಬಿಟ್ಟಿದೆ, ಎಲ್ಲಿ ಹೋಗಿದೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಬಹಳ ಅಳ್ತಾ ಇರುವಂಥ ಸಂಗತಿಯಲ್ಲಿ ಹೇಳ್ತಾನೆ. ಆಗ ವಾಚ್ಮ್ಯಾನ್ ಹೇಳ್ತಾನೆ, ಬಾ ನಾನು ನೀನು ಹುಡ್ಕೋಣ ಅಂತ ಹೇಳಿ ಮತ್ತೆ ತರಗತಿಗೆ ಹೋಗ್ತಾರೆ. ತರಗತಿಯಲ್ಲೆಲ್ಲ ಹುಡುಕ್ತಾರೆ. ತರಗತಿಯಲ್ಲೆಲ್ಲೂ ಸಿಗೋದಿಲ್ಲ. ಬೇರೆ ತರಗತಿಗಳಲ್ಲಿ ಆ ಕಡೆ ಈ ಕಡೆಯಲ್ಲಿ, ಆಮೇಲೆ ಟೀಚರ್ಸ್ ಟೇಬಲ್ ಮೇಲೆ, ಡ್ರಾನಲ್ಲಿ ಎಲ್ಲಿ ಹುಡುಕಿದ್ರು, ಡೆಸ್ಕ್ನಲ್ಲಿ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಭಾಳ ದುಃಖ ಆಯಿತು. ಆಗ ಅಳ್ತಾ ಇರುವಂಥದ್ದನ್ನು ಕೇಳಿ ತಾಳಲಾರದೆ ಅವನೇನು ಮಾಡ್ತಾನಂತ ಹೇಳಿದ್ರೆ, ವಾಚ್ಮ್ಯಾನ್ ಹೇಳ್ತಾನೆ, ಕರುಣ್, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಕೂತು ಪ್ರೇಯರ್ ಮಾಡೋಣ, ನೀನು ನಂಬ್ತೀಯಾ ಅಂತ ಹೇಳ್ಬಿಟ್ಟು, ದೇವರು ನನಗೆ ನಿನ್ನ ಪುಸ್ತಕಗಳನ್ನು ಒದಗಿಸ್ತಾನೆ ಅಂತ ಹೇಳಿ. ಕರುಣ್ಗೆ ಏನೋ ತೋಚಿದೆ, ಆಯಿತು ಅಂತ ಹೇಳಿ ಇಬ್ಬರು ಕೂತು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ಪುಸ್ತಕವನ್ನು ಹೇಗಾದರೂ ನೀನು ಒದಗಿಸಿಕೊಡು ಅಂತ ಹೇಳಿ, ಇವನ ಪುಸ್ತಕವನ್ನು ಒದಗಿಸಿಕೊಡು ಅಂತ ಹೇಳಿ ಆ ವಾಚ್ಮ್ಯಾನ್ ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾರೆ, ಹುಡುಕ್ತಾರೆ. ಕ್ಲಾಸ್ ರೂಮಲ್ಲಿ ಮತ್ತೊಂದೊಮ್ಮೆ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಆಮೇಲೆ ಮಕ್ಕಳು ಕೂರುವಂಥ ಪಾರ್ಕ್ ಇರುತ್ತಲ್ಲ, ಶಾಲೆಯಲ್ಲಿರುವಂಥ ಸಣ್ಣ ಒಂದು ಉದ್ಯಾನವನ ಇರ್ತದಲ್ಲ, ಅಲ್ಲೆಲ್ಲ ಹುಡುಕುವಾಗ ಒಂದು ಬೆಂಚ್ ಮೇಲೆ ಪುಸ್ತಕಗಳು ಬಿದ್ದಿರ್ತವೆ. ಅದು ಹೇಗೆ ಅಲ್ಲಿ ಹೋಯಿತು ಕರುಣ್ಗೂ ಗೊತ್ತಿಲ್ಲ. ಯಾರಾದರೂ ಪುಸ್ತಕ ತೊಗೊಂಡೋಗಿ ಅಲ್ಲಿ ಹಾಕಿದಾರ, ತನ್ನ ತರಗತಿ ಮಕ್ಕಳು ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ 2 ನೋಟ್ಬುಕ್ಗಳು ಸಿಕ್ಬಿಡ್ತದೆ. ಕರುಣ್ಗೆ ಬಹಳ ಸಂತೋಷ ಆಗ್ತದೆ. ಅಂತ ಹೇಳಿಬಿಟ್ಟು ಬಹಳ ಸಂತೋಷ ಆಗ್ತದೆ. ಅಷ್ಟರಲ್ಲಿ ಕರುಣ್ ವಾಚ್ಮ್ಯಾನ್ ಏನು ಮಾಡ್ತಾನೆ, ಅವನನ್ನು ಅಪ್ಪಿಕೊಂಡು, ಮಗನೇ, ನಾನು ಹೇಳಲಿಲ್ವ, ಪ್ರಾರ್ಥನೆ ಮಾಡಿದ್ರೆ ನಮಗೆ ಕಳೆದು ಹೋಗಿರುವಂಥದ್ದು ಸಿಗ್ತದೆ, ಮತ್ತು ನಮಗೇನು ಬೇಕಾದರೂ ನಾವು ಏನನ್ನು ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ತೀವೋ ಅದು ನಮಗೆ ಸಿಗ್ತದೆ ಮಗನೇ ಅಂತ ಹೇಳಿಬಿಟ್ಟು ಅವನನ್ನು ಅಪ್ಪಿ ಅವನನ್ನು ಮುದ್ದಾಡಿಕ್ಕೆ ಫೋನ್ ಮಾಡ್ತಾನೆ ಅವ್ರ ತಂದೆ ತಾಯಿಗಳಿಗೆ. ಅವನು ಬರೋದು ಲೇಟ್ ಆಯ್ತು ಇವತ್ತು, ನೀವು ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವನ ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗ್ತಾರೆ.
ಮಕ್ಕಳೇ, ನಾವು ಇದೊಂದು ಪಾಠದಿಂದ ಏನು ಕಲಿತೀವಿ ಅಂತ ಹೇಳಿದ್ರೆ, ನಿಜ ಸಂಗತಿಯಿಂದ ಏನು ಕಲಿತೀವಿ ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡುವುದಾದರೆ ನಾವು ಏನು ಕಳ್ಕೊಂಡಿದ್ರು ಸಿಗ್ತದೆ. ಒಂದು ವೇಳೆ ಆರೋಗ್ಯ ಹೋಗಿದರೆ ಆರೋಗ್ಯ ಸಿಗ್ತದೆ, ಕಳೆದು ಹೋದಂಥ ವಸ್ತುಗಳು ಸಿಗ್ತದೆ, ಕಳೆದು ಹೋದಂಥ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮತ್ತೆ ಮರುಕಳಿಸಿ ಸಿಗ್ತದೆ. ಹಾಗಾಗುವಂತೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಮಕ್ಕಳ ಜೀವಿತದಲ್ಲಿ ಏನಾದರೂ ಕಳ್ಕೊಂಡಿದ್ರೆ ಅದು ಸಿಕ್ಕುವಂತೆ ಮಾಡು ಸ್ವಾಮಿ. ನಿನ್ನ ಈ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರವಾದಿಯಾದ ಎಲೀಷನು ಆತನ ಜೊತೆ ಮಂಡಳಿಯವರು ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದರು. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೀಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಸ್ಥಳವು ಇದು ಬಹಳ ಇಕ್ಕಟ್ಟಾಗಿದೆ, ಆದುದರಿಂದ ನಾವು ಯೋರ್ದಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳುತ್ತೇವೆ ಎಂದರು. ಅವನು ಅವರಿಗೆ ಹೋಗಬಹುದು ಎಂದು ಹೇಳಿದನು. ಅವರಲ್ಲೊಬ್ಬನು, ದಯವಿಟ್ಟು ಸ್ವಾಮಿ, ನೀವು ನಿಮ್ಮ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡನು. ಎಲೀಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದಾನ್ ಸ್ಥಳವನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಾ ಇರುವಾಗ ಒಬ್ಬ ಪ್ರವಾದಿ ಮಂಡಳಿಯವನ ಕೊಡ್ಲಿಯ ಕಾವು ತಪ್ಪಿ ಅದು ನೀರಿನೊಳಗೆ ಬಿದ್ದಿತು. ಅದು ಕಬ್ಬಿಣದ ಕೊಡಲಿಯಾದುದರಿಂದ ಅದು ಮುಳುಗಿ ಹೋಯಿತು. ಆದ್ದರಿಂದ ಆ ಪ್ರವಾದಿ ಮಂಡಳಿಯವನಾದ ಆ ಮನುಷ್ಯನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಬೇರೆಯವರ ಬಳಿಯಿಂದ ಎರವಾಗಿ ತಂದಿದ್ದೇನು ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಕುರಿತು, ಆ ಕೊಡಲಿಯು ಎಲ್ಲಿ ಬಿದ್ದಿತು ಎಂದು ಕೇಳಲು ಆ ಪ್ರವಾದಿ ಮಂಡಳಿಯವನು ಅದು ಬಿದ್ದ ಸ್ಥಳವನ್ನು ಅವನಿಗೆ ತೋರಿಸಿದನು. ಆಗ ದೇವರ ಮನುಷ್ಯನು, ಅಂದರೆ ಪ್ರವಾದಿಯಾದ ಎಲೀಷನು, ಒಂದು ಮರದ ಸಣ್ಣ ಕಟ್ಟಿಗೆ ತುಂಡನ್ನು ತೆಗೆದುಕೊಂಡು ಅದನ್ನು ಕಡಿದು ಅದನ್ನು ಆ ಕೊಡಲಿ ಬಿದ್ದಂಥ ಜಾಗದ ಮೇಲೆ ಎಸೆದನು. ತಕ್ಷಣವೇ ಕೊಡಲಿಯು ತೇಲಾಡಿತು. ಎಲೀಷನು ಆ ಮನುಷ್ಯನಿಗೆ ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು. ಆ ಒಂದು ಅದ್ಭುತ ಕಾರ್ಯವನ್ನು ನೋಡಿದಾಗ ಆ ಪ್ರವಾದಿ ಮಂಡಳಿಯವರೆಲ್ಲರೂ ಬಹಳ ಆಶ್ಚರ್ಯಪಟ್ಟರು ಮತ್ತು ದೇವರ ಮೇಲಿನ ನಂಬಿಕೆಯನ್ನು, ಪ್ರವಾದಿಯ ಮಾತಿನ ಆ ಒಂದು ಶಕ್ತಿಯನ್ನು ಅರಿತುಕೊಂಡರು. ಪ್ರಿಯ ಮಕ್ಕಳೇ, ನಾವು ಏನಾದರೂ ಕಳಕೊಳ್ಳುವಾಗ ನಾವು ದೇವರ ಸೇವಕರ ಬಳಿಯಲ್ಲಿ ಕೇಳಿ ಅದನ್ನು ಬೇಡಿಕೊಳ್ಳುವುದಕ್ಕೆ, ನಾವು ಪ್ರಾರ್ಥಿಸುವುದಕ್ಕೆ ಕೇಳಿಕೊಳ್ಳಬಹುದು. ಇಲ್ಲವೇ ನಾವೇ ಪ್ರಾರ್ಥನೆ ಮಾಡಿ ಅದರಿಂದ ಉತ್ತರವನ್ನು ಪಡೆದುಕೊಳ್ಳಬಹುದು. ಹೀಗೆ ದೇವರು ನಾವು ಕಳೆದುಕೊಂಡದ್ದನ್ನು ಆತನು ಒದಗಿಸುವಾತನಾಗಿದ್ದಾನೆ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥಿಸುವುದನ್ನು ಮರೆಯದೇ ಇರೋಣ. ದೇವರು ನಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ಪ್ರವಾದಿಯ ಮಂಡಳಿಯವರು ಕಳಕೊಂಡಂಥ ಕೊಡ್ಲಿಯನ್ನು ನೀನು ಹೇಗೆ ಎಲೀಷನ ಮೂಲಕ ಒದಗಿಸಿಕೊಟ್ಟಿಯೋ ಅದೇ ರೀತಿಯಲ್ಲಿ ನಮ್ಮ ಕೋರಿಕೆಗಳನ್ನು ಈಡೇರಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಅಗತ್ಯತೆಗಳನ್ನು ಪೂರೈಸಿರಿ ಸ್ವಾಮಿ. ಹೀಗೆ ಈ ಸಮಯದಲ್ಲಿ ಈ ಸಂಡೇ ಸ್ಕೂಲ್ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ಮಕ್ಕಳನ್ನು ಬಹಳವಾಗಿ ಆಶೀರ್ವದಿಸಿರಿ. ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ. ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ಆಶೀರ್ವದಿಸಿರಿ ಸ್ವಾಮಿ. ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.